ಸೇವೆ ಎನ್ನುವುದನ್ನು ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲವನ್ನು ಯಾರಿಂದಲೂ ಕೂಡ ಬಯಸಬೇಡ. ಏಕೆಂದರೆ ಸೇವೆ ಪ್ರತಿಫಲ ನೀಡುವವನು ಮೇಲೆ ಕುಳಿತಿರುವಂತಹ ಆ ಭಗವಂತನೇ ವಿನಃ ನೀನು ಬಯಸಿರುವಂತಹ ಮನುಷ್ಯನು ಅಲ್ಲ. ನೀನು ಜನಿಸಿದಾಗಲೂ ಕೂಡ ಎತ್ತಿಕೊಳ್ಳಬೇಕು, ನಿನ್ನ ಮರಣ ಹೊಂದಿದಾಗಲೂ ಕೂಡ ಎತ್ತಿಕೊಳ್ಳಬೇಕು. ನೀನು ಮಧ್ಯದಲ್ಲಿ ಸ್ವಲ್ಪ ನಡೆದಾಡುತ್ತೀಯ ಎಂದ ಮಾತ್ರಕ್ಕೆ ಅಹಂಕಾರವನ್ನು ಪಡಬಾರದು. ಅಹಂಕಾರ ಯಾವಾಗಲೂ ಕೂಡ ವಿನಾಶದ ಹಾದಿಯ ಕಡೆಗೆ ಒಯ್ಯುತ್ತದೆ. ಹಾಗಾಗಿ ಜೀವನದಲ್ಲಿ ಅಹಂಕಾರವನ್ನು ಎಂದಿಗೂ ಕೂಡ ತಂದುಕೊಳ್ಳಬೇಡಿ. ಒಳ್ಳೆಯ ಜನರ ಶಾಪ ಎನ್ನುವುದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ಅದೊಂದು ಎಚ್ಚರಿಕೆ. ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಕೆಟ್ಟದ್ದು ಆಗಬಹುದೇನೋ ಅಷ್ಟೇ, ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿ ಇರುತ್ತದೆ. ನಾವು ಜೀವನದಲ್ಲಿ ಒಂದು ಮಾತನ್ನು ಖಂಡಿತವಾಗಿಯೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ, ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಮೇಲೆ ಇರುವಂತಹ ಆ ಭಗವಂತನೇ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ. ಆದರೆ ನಾವು ಅಲ್ಲಿಯವರೆಗೆ ಕಾದು ನೋಡಬೇಕು ಅಷ್ಟೇ. ಒಳ್ಳೆಯವರು ಯಾವತ್ತಿಗೂ ಕೂಡ ಸೋಲುವುದಿಲ್ಲ, ಕೆಟ್ಟವರು ಯಾವತ್ತಿಗೂ ಕೂಡ ಉದ್ಧಾರ ಅಂತೂ ಆಗುವುದೇ ಇಲ್ಲ. ನಮ್ಮವರು ಎಂದು ಜೊತೆಗಿದ್ದು ಮೋಸ ಮಾಡುವಂತಹ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಮೇಲೆ ಇರುವಂತಹ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಮಾತ್ರ. ಏಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ, ನಂತರ ಕಾಯುವವನು ಕೂಡ ಅವನೇ. ಈ ಜಗತ್ತಿನ ಕೆಟ್ಟ ಜನಗಳ ಮುಖವಾಡವನ್ನು ನಮಗೆ ಆಗಾಗ ತೋರಿಸುವವನು ಕೂಡ ಅವನೇ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಕೊಡುವುದು ಕೂಡ ಅವನೇ. ಆದರೆ ಆತ ಪರಿಚಯವನ್ನು ಮಾಡಿಕೊಡುವುದು ಆ ವ್ಯಕ್ತಿಯಿಂದ ನಾವು ಒಂದು ಸಂದೇಶವನ್ನು ಕಲಿಯಲಿ ಎನ್ನುವ ಉದ್ದೇಶದಿಂದಾಗಿ. ಅಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ಕಲಿಸಿ ಹೋಗಿರುವಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯಬೇಡಿ. ಈ ಜಗತ್ತಿನಲ್ಲಿ ಹಣದಿಂದ ಮನುಷ್ಯನು ಆಸ್ತಿ ಅಂತಸ್ತುಗಳನ್ನು ಅಷ್ಟೇ ಯಾಕೆ, ಬಂಗಾರ ಭೂಮಿ ಈ ಜಗತ್ತನ್ನೇ ಕೊಂಡುಕೊಳ್ಳಬಹುದು. ಆದರೆ ಹಣದಿಂದ ಯಾವತ್ತಿಗೂ ಕೂಡ ಮತ್ತೊಬ್ಬರ ಹೃದಯದಲ್ಲಿ ಕೊಂಚವಾದರೂ ಜಾಗವನ್ನು ಕೂಡ ಖರೀದಿಸಲು ಸಾಧ್ಯವಾಗುವುದೇ ಇಲ್ಲ. ಅದು ಕೇವಲ ಒಳ್ಳೆಯ ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಖರೀದಿಸಲು ಸಾಧ್ಯವಾಗುವುದು. ಹಾಗಾಗಿ ನೀವು ಪ್ರೀತಿಯನ್ನು ಗಳಿಸಿಕೊಳ್ಳಿ. ಹಣವನ್ನು ಯಾರು ಬೇಕಾದರೂ ಕೂಡ ಗಳಿಸುತ್ತಾರೆ, ಆದರೆ ಪ್ರೀತಿಯನ್ನು ಗಳಿಸುವುದಕ್ಕೂ ಋಣ ಎನ್ನುವುದು ಇರಬೇಕಾಗುವುದು. ಒಣಗಿರುವಂತಹ ಹೂವನ್ನು ನೋಡಿ ಅರಳಿರುವಂತಹ ಹೂವು ನಗಬಹುದೇನೋ, ಆದರೆ ಅದಕ್ಕೆ ಗೊತ್ತಿರುವುದಿಲ್ಲ ಯಾವುದು ಕೂಡ ಶಾಶ್ವತವಲ್ಲ, ಬಾಡುವ ಸಮಯ ಬಂದೇ ಬರುತ್ತದೆ. ಅಹಂಕಾರವನ್ನು ನಾವು ಎಂದಿಗೂ ಕೂಡ ಜೀವನದಲ್ಲಿ ತಂದುಕೊಳ್ಳಬಾರದು. ಅಹಂಕಾರ ಬಂದಿತು ಎನ್ನುವುದಾದರೆ ಖಂಡಿತವಾಗಿಯೂ ನಾವು ಹೂವಿನ ರೀತಿಯಲ್ಲಿ ಬಾಡುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ನೀನು ಜೀವನದಲ್ಲಿ ದುಡಿಯಬೇಕಾಗಿರುವುದು ನಿನ್ನ ಶಕ್ತಿ ಇರುವವರೆಗೆ ಅಲ್ಲ, ಬದಲಿಗೆ ನಿನ್ನ ಜೀವನದಲ್ಲಿ ನಿನಗೆ ಹಸಿವು ಎನ್ನುವುದು ಎಲ್ಲಿಯವರೆಗೆ ಆಗುತ್ತದೆಯೋ ಅಲ್ಲಿಯವರೆಗೆ ದುಡಿಯಬೇಕು. ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಎಲ್ಲರೂ ಹೇಳುತ್ತಾರೆ ಎಲ್ಲವನ್ನ ಕೂಡ ದೇವರು ಹಣೆ ಬರಹದಲ್ಲಿಯೇ ಬರೆದಿದ್ದಾನೆ ಎಂದು. ಅಂದರೆ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ನಾವು ಪ್ರಯತ್ನವನ್ನು ಪಟ್ಟರೂ ಕೂಡ ಫಲವೇನು ಎಂದು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನುಗುತ್ತಾ ಹೀಗೆ ಉತ್ತರವನ್ನು ಕೊಡುತ್ತಾನೆ. ಯಾರಿಗೆ ಗೊತ್ತು, ನೀನು ಪ್ರಯತ್ನವನ್ನು ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿಯೇ ಬರೆದಿದ್ದರೆ. ಹಾಗಾಗಿ ನಾವು ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡುತ್ತಿರಬೇಕು. ನಮಗೆ ನಮ್ಮ ಪ್ರಯತ್ನಕ್ಕೆ ಯಾವಾಗ ದೇವರು ಫಲವನ್ನು ಕೊಡಬೇಕು ಎನ್ನುವುದು ನಿರ್ಧರಿಸಿ ಇರುತ್ತಾನೆಯೋ ಆ ಸಮಯದಲ್ಲಿ ಖಂಡಿತವಾಗಿಯೂ ನಮಗೆ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಕೆಲವೊಮ್ಮೆ ನಿಮ್ಮ ಯೋಚನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಚನೆಗಳನ್ನು ನಾಶ ಮಾಡುತ್ತಾನೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ನಿಮ್ಮ ಜೀವನಕ್ಕೆ ಏನಾದರೂ ತೊಂದರೆ ಆಗುವ ಮೊದಲು ಆ ತೊಂದರೆಗಳಿಂದ ನಿಮ್ಮನ್ನು ಪಾರು ಮಾಡುತ್ತಾನೆ. ಬುದ್ಧಿವಂತಿಕೆಯು 4 ದಿನಗಳವರೆಗೆ ಹೊಳೆಯುತ್ತದೆ ಮತ್ತು ಪ್ರಾಮಾಣಿಕತೆಯು ಜೀವಿತದವರೆಗೂ ಕೂಡ ಹೊಳೆಯುತ್ತದೆ.
ಹಾಗಾಗಿ ನಾವು ಪ್ರಾಮಾಣಿಕತೆಯಿಂದ, ಸತ್ಯದಿಂದ, ನಿಷ್ಠೆಯಿಂದ ಜೀವನವನ್ನು ಕಳೆಯುವುದನ್ನು ಮಾಡಬೇಕು. ಕೇವಲ ಬುದ್ಧಿವಂತಿಕೆಯಿಂದ ಮಾತ್ರ ನಾವು ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ನಮ್ಮ ಮನಸ್ಸಿನಲ್ಲಿ ತಾಯ್ತನ ಹಾಗೂ ನಮ್ಮ ಮೆದುಳಿನಲ್ಲಿ ಮಗುವಿನ ರೀತಿಯ ಒಂದು ವರ್ತನೆ ಎನ್ನುವುದು ಇರಬೇಕು. ಮಗುವೆಂದರೆ ಅಹಂಕಾರವಿಲ್ಲದ, ಅರಿವಿಲ್ಲದ, ತಾಯ್ತನವೆಂದರೆ ಸಮಾನತೆ ಮತ್ತು ಸೌಹಾರ್ದತೆಯಿಂದ ಜೀವನವನ್ನು ಕಳೆಯಬೇಕು. ಆಗ ನಾವು ಅಂದುಕೊಂಡಿದ್ದೆಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು. ನಿಮ್ಮನ್ನು ನೋಡಿ ನಗುವವರು ಅವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರನ್ನು ಒರೆಸುವವರು ನಿಜವಾದ ಸ್ನೇಹಿತರು. ಆದರೆ ಯಾರಿಗೂ ಕೂಡ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಗಳು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾರು ತಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೋ ಅವರಿಗೆ ಸಕಲವೂ ಕೂಡ ಪ್ರಾಪ್ತಿಯಾಗುವುದು. ಅಸಲಿಗೆ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರೆಂದರೆ ಅದು ತಂದೆ ತಾಯಿಗಳು. ತಂದೆ ತಾಯಿಗಳನ್ನು ನೀವು ಚೆನ್ನಾಗಿ ನೋಡಿಕೊಂಡಾಗ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವುದು. ಯಾವ ಭೂಮಿ ಫಲವನ್ನು ನೀಡುತ್ತದೆಯೋ ಆ ಭೂಮಿಯಲ್ಲಿಯೇ ನಾವು ಬಿತ್ತನೆಯನ್ನು ಮಾಡಬೇಕು. ಹಾಗೆಯೇ ನಮ್ಮ ಭಾವನೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳುವವರೋ ಅವರ ಮುಂದೆಯೇ ಹಂಚಿಕೊಳ್ಳಬೇಕು. ಆಗ ಮಾತ್ರ ಭೂಮಿ ಹೇಗೆ ಫಲವನ್ನು ಕೊಡಲು ಸಾಧ್ಯವಾಗುವುದೋ ಹಾಗೆ ನಮ್ಮ ಭಾವನೆಗಳಿಗೆ ತಕ್ಕ ರೀತಿಯ ಪ್ರತಿಫಲವಾಗಲಿ ಬೆಂಬಲವಾಗಲಿ ಸಿಗಲು ಸಾಧ್ಯವಾಗುವುದು. ನಿನ್ನನ್ನು ಯಾರು ಅಳುವಂತೆ ಮಾಡಿದ್ದಾರೆಯೋ ಅವರು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಅಳುವಂತಹ ಸಮಯ ಬಂದೇ ಬರುತ್ತದೆ. ಕಾದು ನೋಡಬೇಕು. ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿಕೊಂಡಿದ್ದೇವೆ. ನಾವು ಏನನ್ನ ಇತರರಿಗೆ ಬಯಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ಮರು ಕಳಿಸುತ್ತವೆ. ಹಾಗಾಗಿ ಏನನ್ನೇ ಇತರರಿಗೆ ಬಯಸುವುದಾದರೂ ಒಳ್ಳೆಯದನ್ನು ಬಯಸಿ. ಏಕೆಂದರೆ ಪುನಃ ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳು ಜರುಗಬೇಕು ಎನ್ನುವ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿದ್ದರೆ ನೀವು ಕೂಡ ಇತರರಿಗೆ ಒಳ್ಳೆಯದನ್ನೇ ಬಯಸಿ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದು ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡುವುದನ್ನು ಬಿಟ್ಟು ಬಿಡಬೇಕು. ನಾವು ವರ್ತಮಾನದಲ್ಲಿ ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಕಲಿಯಬೇಕು. ವರ್ತಮಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ನಿಜವಾಗಿಯೂ ಕೂಡ ನಮ್ಮ ಮುಂದಿನ ಭವಿಷ್ಯ ಎನ್ನುವುದು ಉಜ್ವಲವಾಗಿ ಇರುತ್ತದೆ. ಈ ಜನರು ನೀವು ಮಾಡಿರುವಂತಹ ಸಾವಿರಾರು ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಅಥವಾ ಇಲ್ಲವೋ, ಆದರೆ ನೀವು ಮಾಡುವಂತಹ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಹಾಗಾಗಿ ನೀನು ತಪ್ಪು ಹೆಜ್ಜೆಯನ್ನು ಎಂದಿಗೂ ಕೂಡ ಇಡಲು ಹೋಗಬೇಡ. ಬೆಲೆ ಇಲ್ಲದೆ ಇರುವಂತಹ ಮಾತುಗಳನ್ನಾಡಿ ನಿನ್ನ ಬೆಲೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡ. ಅದರ ಬದಲು ಮಾತು ಬಂದರೂ ಸಹ ಮೂಕನಂತೆ ಇರುವುದು ಒಳ್ಳೆಯದು. ಏಕೆಂದರೆ ಕೆಲವೊಮ್ಮೆ ಮೂಕನಾಗಿ ಇರಬೇಕಾಗುತ್ತದೆ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ನಿನ್ನ ಅಂತರಂಗದಲ್ಲಿ ಇರುವಂತಹ ನಿನ್ನ ಅಂತರಾತ್ಮ. ಸಾಧಕನಾಗಬೇಕಾದರೆ ಸೋಲಿಗೂ ಕೂಡ ಸಿದ್ಧನಿರಬೇಕು. ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಬೆಂಬಲಕ್ಕೆ ಇದ್ದೇ ಇರುತ್ತದೆ. ಕ್ಷಮೆಯನ್ನ ಕೇಳಿದ ತಕ್ಷಣ ನಮ್ಮದೇ ತಪ್ಪು ಅಂತಲ್ಲ, ಅದು ಅಹಂಕಾರವನ್ನ ಮೀರಿ ಸಂಬಂಧಕ್ಕೆ ನಾವು ನೀಡುವಂತಹ ಗೌರವವಾಗಿರುತ್ತದೆ. ನೀವು ಕ್ಷಮೆಯನ್ನ ಕೇಳುವುದರಿಂದ ಒಂದು ಸಂಬಂಧ ಉಳಿಯುತ್ತದೆ ಎನ್ನುವುದಾದರೆ ಖಂಡಿತವಾಗಿಯೂ ಕ್ಷಮೆ ಕೇಳಿ. ಆದರೆ ಮತ್ತೆ ಮತ್ತೆ ನೀವೇ ಕ್ಷಮೆಯನ್ನ ಕೇಳುವುದರಿಂದ ಮಾತ್ರ ಆ ಸಂಬಂಧ ಮುಂದುವರಿಯುತ್ತಿದೆ ಎನ್ನುವುದಾದರೆ ಖಂಡಿತವಾಗಿಯೂ ಆ ಸಂಬಂಧವನ್ನು ಮುಂದುವರಿಸುವುದು ಅಷ್ಟು ಕ್ಷೇಮವಲ್ಲ. ನಮ್ಮನ್ನು ಭಾರ ಅಂದುಕೊಳ್ಳುವಂತಹ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು. ಏಕೆಂದರೆ ಈ ಭೂಮಿಯ ಮೇಲೆ ನಾವು ಬಂದಿರುವುದೇ ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿಯೇ. ಹಾಗಾಗಿ ನಾವು ಇತರರ ಮೇಲೆ ಯಾವತ್ತಿಗೂ ಕೂಡ ಅವಲಂಬಿತರಾಗಿ ಜೀವನವನ್ನು ಸಾಗಿಸಬಾರದು. ಅರ್ಥವಿಲ್ಲದೆ ಇರುವಂತಹ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ಕೂಡ ಅದು ಒಂದು ರೀತಿಯಲ್ಲಿ ವ್ಯರ್ಥವೇ ಆಗುವುದು. ಹಾಗೆಯೇ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳುವವರ ಜೊತೆ ಸಮಯವನ್ನು ಕಳೆದಾಗ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿಯೇ ಜರುಗುವುದು.
ಜೀವನದಲ್ಲಿ ಕಷ್ಟ ಬಂದರೆ ಆಗ ನಾವು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ನಷ್ಟಗಳು ಸಂಭವಿಸಿದಾಗ ನಾವು ಸಹನೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಹಾಗೆಯೇ ನಮ್ಮ ಜೀವನದಲ್ಲಿ ಏನಾದರೂ ತೊಂದರೆಗಳು ಬಂದರೆ ಆಗ ನಾವು ಶಾಂತತೆಯಿಂದ ವರ್ತನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಬರುವಂತಹ ದುಃಖಗಳಲ್ಲಿ ನಾವು ಸಮಾಧಾನವನ್ನು ನಾವು ಮಾಡಿಕೊಳ್ಳಬೇಕು. ತಾಳ್ಮೆ, ಸಹನೆ, ಶಾಂತಿ ಹಾಗೂ ಸಮಾಧಾನ ಇದ್ದವರ ಬಾಳಲ್ಲಿ ಯಾವ ಭಯವೂ ಕೂಡ ಇರುವುದಿಲ್ಲ. ಇವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀನು ಹೋಗುವಂತಹ ದಾರಿಯನ್ನ ಬೇರೆಯವರನ್ನ ಕೇಳಿ ತಿಳಿದುಕೊಳ್ಳಬಹುದು, ಆದರೆ ನಿನ್ನ ಗುರಿಯನ್ನ ನಿನ್ನಿಂದ ಮಾತ್ರ ಅರಿಯಲು ಸಾಧ್ಯ. ಹಾಗಾಗಿ ನಿನ್ನ ಗುರಿಯನ್ನ ನೀನು ಎಂದಿಗೂ ಕೂಡ ಬದಲಾಯಿಸಲು ಹೋಗಬಾರದು. ಹೋಗುವಂತಹ ದಾರಿಯನ್ನ ಬೇಕಾದರೆ ಬದಲಾಯಿಸು. ಯಾವಾಗ ನೀನು ನಿನ್ನ ಗುರಿಯನ್ನ ಪ್ರಬಲವಾಗಿ ಸಾಧಿಸಬೇಕು ಎಂದು ಅಂದುಕೊಳ್ಳುತ್ತೀಯೋ ಆಗ ನೀನು ಅರ್ಧ ಕೆಲಸವನ್ನ ಮಾಡಿ ಮುಗಿಸಿದಂತೆಯೇ ಅರ್ಥ. ಮೊದಲು ನಿನ್ನ ಮನಸ್ಸಿನಲ್ಲಿ ಪ್ರಬಲವಾಗಿರುವಂತಹ ಸಂಕಲ್ಪವನ್ನು ಮಾಡು. ದೇವರು ನಿನಗೆ ಹೊಸದಾಗಿರುವಂತಹ ಆರಂಭವನ್ನು ಕೊಟ್ಟಾಗ ಮತ್ತೆ ಹಳೆಯ ನೆನಪುಗಳನ್ನು ನೀನು ಎಂದಿಗೂ ಕೂಡ ಮಾಡಬೇಡ. ಏಕೆಂದರೆ ಕಳೆದು ಹೋಗಿರುವುದನ್ನು ಮತ್ತೆ ಮರಳಿ ಪಡೆಯಲು ಸಾಧ್ಯವಾಗುವುದೇ ಇಲ್ಲ. ನಾವು ಕಳೆದು ಹೋಗಿರುವುದರ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಮುಂದೆ ಬರಬೇಕಾಗಿರುವಂತಹ ಉತ್ತಮವಾಗಿರುವಂತಹ ಜೀವನವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಆಗಿ ಹೋಗಿರುವುದರ ಬಗ್ಗೆ ಯೋಚನೆಯನ್ನು ಆದಷ್ಟು ಕಡಿಮೆ ಮಾಡು. ಮನಸ್ಸನ್ನು ನೀನು ನಿಯಂತ್ರಿಸುತ್ತಿದ್ದೀಯೋ ಅಥವಾ ಮನಸ್ಸು ನಿನ್ನನ್ನು ನಿಯಂತ್ರಿಸುತ್ತಿದೆಯೋ ಎನ್ನುವುದರ ಮೇಲೆ ನಿನ್ನ ಬುದ್ಧಿವಂತಿಕೆ ಎನ್ನುವುದು ನಿರ್ಧಾರವಾಗುತ್ತದೆ. ಹಾಗಾಗಿ ಮನಸ್ಸನ್ನು ನೀನು ನಿಯಂತ್ರಿಸುವುದನ್ನು ಕಲಿತುಕೋ. ಆಗ ಎಲ್ಲವೂ ಕೂಡ ನಿಮ್ಮಿಂದಲೇ ಮುಂದುವರಿಯುತ್ತದೆ. ನೀವು ಏಕೆ ಅನಗತ್ಯವಾಗಿ ಚಿಂತೆಗೆ ಒಳಗಾಗುತ್ತೀರಾ? ಯಾರಿಗಾಗಿಯೂ ಕೂಡ ಏಕೆ ನಾವು ಹೆದರಬೇಕು? ಯಾರಿಗಾಗಿಯೂ ಕೂಡ ನಾವು ಏಕೆ ಮರುಗಬೇಕು? ಇಲ್ಲಿ ಯಾರೂ ಕೂಡ ನಿನ್ನನ್ನು ಕೊಲ್ಲಲು ಸಾಧ್ಯ. ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಹಾಗೂ ಆತ್ಮವು ಸಾಯುತ್ತದೆ ಅಷ್ಟೇ. ಇಲ್ಲಿ ಅವರವರ ಸ್ವಾರ್ಥಕ್ಕಾಗಿ ಸಂಬಂಧಗಳೆಂಬ ಬಂಧುತ್ವವನ್ನು ಹುಟ್ಟಿಹಾಕಿಕೊಂಡಿದ್ದಾರೆ. ಕಾಲ ಬಂದಾಗ ಯಾರು ನಿಮ್ಮೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಸಂಬಂಧವಾಗಿ ಉಳಿದುಕೊಂಡಿದ್ದಾರೆ ಎನ್ನುವುದು ಸಮಯವೇ ತಿಳಿಸುತ್ತದೆ. ನೀವು ಆ ಸಮಯಕ್ಕೋಸ್ಕರ ಕಾಯಬೇಕು. ಆಗ ನಿಮಗೆ ತಿಳಿಯುವುದು ಯಾರು ನಮ್ಮವರು, ಯಾರು ನಮ್ಮವರಲ್ಲ ಎನ್ನುವ ಸತ್ಯ ಗೊತ್ತಾಗುವುದು. ನೀವು ಮಾಡಬೇಕಾಗಿರುವಂತಹ ಎಲ್ಲದನ್ನು ಕೂಡ ಮಾಡಿ, ಆದರೆ ದುರಾಸೆಯಿಂದ ಅಲ್ಲ, ಅಹಂಕಾರದಿಂದ ಅಲ್ಲ, ಕಾಮದಿಂದಲೂ ಕೂಡ ಅಲ್ಲ, ಅಸೂಯೆಯಿಂದಲೂ ಕೂಡ ಅಲ್ಲ. ಬದಲಾಗಿ ಅತಿ ಕರುಣೆ ಮತ್ತು ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ. ಆಗ ನೀವು ಭಕ್ತಿಯಿಂದ ಮಾಡುವಂತಹ ಎಲ್ಲ ಕೆಲಸಗಳು ದೇವರ ಅನುಗ್ರಹಕ್ಕೆ ಪಾತ್ರವಾಗುತ್ತವೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದೇ ಇರುವಂತಹ ಮಾತುಗಳತ್ತ ನಾವು ಗಮನ ಕೊಡಲು ಹೋಗಲೇಬಾರದು. ಕೆಲಸಕ್ಕೆ ಬಾರದೇ ಇರುವಂತಹ ವಸ್ತುಗಳು, ಕೆಲಸಕ್ಕೆ ಬಾರದೇ ಇರುವಂತಹ ಜನರಿಂದ ನಾವು ಆದಷ್ಟು ದೂರ ಇರುವುದನ್ನು ಕಲಿತುಕೊಳ್ಳಬೇಕು. ಅದರಿಂದ ನಮ್ಮ ಜೀವನಕ್ಕೆ ಬಹಳನೇ ಒಳ್ಳೆಯದಾಗುತ್ತದೆ. ಹಾಗೆಯೇ ನಮ್ಮ ಮನಸ್ಸಿಗೆ ಶಾಂತಿ ಎನ್ನುವುದು ಸಿಕ್ಕಂತಾಗುತ್ತದೆ. ಯಾವ ವ್ಯಕ್ತಿಯೂ ಕೂಡ ತನ್ನವರನ್ನು ತುಳಿಯಲು, ಅನ್ಯರಿಂದ ಸಲಹೆಯನ್ನು ಪಡೆಯಲು ಆರಂಭ ಮಾಡುತ್ತಾನೆಯೋ ಅದೇ ದಿನವೇ ಆ ವ್ಯಕ್ತಿಯ ಪತನ ಎನ್ನುವುದು ಆರಂಭವಾಗುತ್ತವೆ. ಏಕೆಂದರೆ ನಾವು ಇತರರಿಗೆ ಏನನ್ನ ಬಯಸುತ್ತೇವೆಯೋ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿಯೂ ಕೂಡ ಅದೇ ಮರುಕಳಿಸುತ್ತವೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ ಮತ್ತು ಪ್ರಾಮಾಣಿಕತೆ ಮತ್ತು ಗೆಳೆತನ, ಪ್ರೀತಿ, ವಿಶ್ವಾಸವನ್ನು ಗಳಿಸಬೇಕು. ಹಣ, ಆಸ್ತಿ, ಅಂತಸ್ತುಗಳನ್ನು ಯಾರು ಬೇಕಾದರೂ ಕೂಡ ಗಳಿಸುತ್ತಾರೆ. ಮೊದಲು ಮನುಷ್ಯನಿಗೆ ಬೇಕಾಗಿರುವುದು ಮಾನವೀಯತೆ, ಜೊತೆಗೆ ಪ್ರಾಮಾಣಿಕತೆ, ಜೊತೆಗೆ ಗೆಳೆತನ, ಜೊತೆಗೆ ಪ್ರೀತಿ, ವಿಶ್ವಾಸವನ್ನು ನಾವು ಗಳಿಸಿದಾಗ ಎಲ್ಲರಿಂದಲೂ ಕೂಡ ನಾವು ಶ್ರೀಮಂತ ವ್ಯಕ್ತಿಗಳು ಎನಿಸಿಕೊಳ್ಳುತ್ತೇವೆ. ಯಾರು ಮಾನವೀಯ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಜೀವನವನ್ನು ಕಳೆಯುತ್ತಾನೆಯೋ ಅವನೇ ಈ ಭೂಮಿಯಲ್ಲಿ ಸರ್ವಶ್ರೇಷ್ಠನಾಗಿರುವಂತಹ ವ್ಯಕ್ತಿ ಎಂದು ಅನಿಸಿಕೊಳ್ಳುತ್ತಾನೆ ಹಾಗೂ ದೇವರ ಕೃಪೆಗೆ ಪಾತ್ರನಾಗುತ್ತಾನೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ಎದೆಗೆ ಎದೆ ಕೊಟ್ಟು ಹೋರಾಡುವಂತಹ ಶತ್ರುವನ್ನ ಬೇಕಾದರೂ ನಾವು ಕ್ಷಮಿಸಬಹುದು. ಆದರೆ ಜೊತೆಯಲ್ಲಿಯೇ ಇದ್ದುಕೊಂಡು ನಂಬಿಕೆ ದ್ರೋಹವನ್ನು ಬಗೆಯುವಂತಹ ನಂಬಿಕೆ ದ್ರೋಹಿಗಳನ್ನು ನಾವು ಎಂದಿಗೂ ಕೂಡ ಕ್ಷಮಿಸಬಾರದು.
ಧರ್ಮದ ಸರಳವಾಗಿರುವಂತಹ ವಿವರಣೆ ಏನೆಂದರೆ, ನಮ್ಮಿಂದಾಗಿ ಬೇರೆ ಯಾವುದೇ ಆತ್ಮವೂ ಕೂಡ ದುಃಖಿಸಬಾರದು. ಇದೇ ನಿಜವಾಗಿ ಇರುವಂತಹ ಧರ್ಮ. ನಮ್ಮ ಬದುಕಿನಲ್ಲಿ ನಾವು ಹಿಂದಕ್ಕೆ ನೋಡಿದರೆ ಅನುಭವ ಎನ್ನುವುದು ಸಿಗುತ್ತದೆ. ಅದೇ ನಮ್ಮ ಬದುಕಿನ ಮುಂದಕ್ಕೆ ನೋಡಿದರೆ ಭವಿಷ್ಯ ಎನ್ನುವುದು ಸಿಗುತ್ತದೆ. ಹಾಗೆ ನಮ್ಮ ಸುತ್ತಲೂ ಕೂಡ ನಾವು ನೋಡಿಕೊಂಡಾಗ ಸತ್ಯ ಯಾವುದು ಎನ್ನುವ ಅರಿವು ನಮಗೆ ಬರುತ್ತದೆ. ನಮ್ಮೊಳಗೆ ನಾವು ನೋಡಿಕೊಂಡಾಗ ಆತ್ಮವಿಶ್ವಾಸ ಎನ್ನುವುದು ಹೆಚ್ಚಾಗುವುದು. ಹೆಜ್ಜೆಗಳು ದಾರಿಯನ್ನು ತೋರಿಸಿದರೆ ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು ಗುರಿಯನ್ನು ಮುಟ್ಟುವಂತೆ ಮಾಡುತ್ತವೆ. ನಿನ್ನ ಚಿಂತನೆಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಅಳು. ಏಕೆಂದರೆ ಭಗವಂತ ಯಾರ ಮುಂದೆಯೂ ಕೂಡ ಹೇಳಿ ನಗುವುದಿಲ್ಲ. ಆದರೆ ನೀನು ಮನುಷ್ಯನ ಬಳಿಯಲ್ಲಿ ಎಂದಿಗೂ ಕೂಡ ನಿನ್ನ ಕಷ್ಟಗಳನ್ನು ಹೇಳಿ ಅಳಲು ಹೋಗಲೇಬೇಡ. ನಿನ್ನ ತಪ್ಪು ಇಲ್ಲದೆ ಯಾರೇ ನಿನ್ನನ್ನು ನಿಂದಿಸಿದರೂ ಕೂಡ ಪ್ರತೀಕಾರವನ್ನು ನೀನು ತೀರಿಸಲು ನಿನ್ನ ಕೈಯಲ್ಲಿ ಆಗದೆಯೇ ಇದ್ದರೂ ಕೂಡ ಪರವಾಗಿಲ್ಲ. ಕಾಲ ಎನ್ನುವುದು ಅಂಥವರನ್ನು ತಪ್ಪದೆ ಶಿಕ್ಷೆಯನ್ನು ಕೊಡುತ್ತದೆ. ಏಕೆಂದರೆ ಅವರು ಮಾಡಿರುವಂತಹ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು ಅಲ್ಲವೇ? ಆ ಭಗವಂತನ ಆಟವೂ ಕೂಡ ಹಾಗೆ. ನೀರನ್ನ ಕುಡಿಯುವ ಮೊದಲು ಬಾಯಾರಿಕೆಯನ್ನ ಎಲ್ಲರೂ ಕೂಡ ಅನುಭವಿಸಲೇಬೇಕು. ಹಣವನ್ನ ಪಡೆಯುವ ಮೊದಲು ಬಡತನದ ದುಃಖವನ್ನು ನಾವು ಅನುಭವಿಸಲೇಬೇಕಾಗುತ್ತದೆ. ನಿದ್ರೆಯನ್ನ ಆನಂದಿಸುವ ಮೊದಲು ಆಯಾಸದ ನೋವನ್ನು ನಾವು ಪ್ರತಿಯೊಬ್ಬರೂ ಕೂಡ ಅನುಭವಿಸಬೇಕಾಗುತ್ತದೆ ಅಲ್ಲವೇ? ಯಾವುದೇ ಪ್ರಪಂಚದಲ್ಲಿ ಇರ್ತಕ್ಕಂತಹ ಸಂತೋಷವನ್ನು ನಾವು ಪಡೆಯುವ ಮೊದಲು ಅದರ ಹಿಂದೆ ಇರುವಂತಹ ದುಃಖವನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಇಲ್ಲಿ ಯಾರಿಗೂ ಕೂಡ ಸುಖ ಸುಮ್ಮನೆ ಏನನ್ನೂ ಕೂಡ ಸಿಗುವುದಿಲ್ಲ. ಯಾವುದೇ ಒಂದು ವಸ್ತುವನ್ನಾಗಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ ನಾವು ಒಲಿಸಿಕೊಳ್ಳಬೇಕು ಎನ್ನುವುದಾದರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಶ್ರಮವನ್ನು ಪಡಬೇಕಾಗುತ್ತದೆ. ಮೋಸ ಹೋದೆ ಎಂದು ಯಾವತ್ತಿಗೂ ಕೂಡ ನಿನ್ನ ಜೀವನದಲ್ಲಿ ದುಃಖಕ್ಕೆ ಒಳಗಾಗಬೇಡ. ನನ್ನ ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿ ಮಾಡಿಯೇ ಮಾಡಿರುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತವಾಗಿಯೂ ನಾನು ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎನ್ನುವುದಾಗಿ ಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಹಾಗಾಗಿ ಇತರರ ಜೀವನದಲ್ಲಿ ಏನನ್ನ ಬಯಸುತ್ತಾರೆಯೋ ಅವರಿಗೆ ಖಂಡಿತವಾಗಿಯೂ ಕೂಡ ಕೇಡು ಉಂಟಾಗುವುದು ಸತ್ಯ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಇತಿಹಾಸವೇ ಇಲ್ಲ. ಚರಿತ್ರೆಯಲ್ಲಿ ನ್ಯಾಯದಿಂದ ನಡೆದುಕೊಂಡು ಸೋತಿರುವಂತಹ ಇತಿಹಾಸವೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾಗಿ ಇರುವಂತಹ ಉತ್ತರವನ್ನು ಕೊಡುತ್ತದೆ. ಇತಿಹಾಸ ಎನ್ನುವುದು ಹೇಳುತ್ತದೆ ನಿನ್ನೆ ಸುಖವಿದೆ ಎಂದು. ವಿಜ್ಞಾನ ಎನ್ನುವುದು ಹೇಳುತ್ತದೆ ನಾಳೆ ಎನ್ನುವುದು ಸುಖವಿದೆ ಎಂದು. ಧರ್ಮ ಎನ್ನುವುದು ಹೇಳುತ್ತದೆ ಸ್ವಚ್ಛವಾಗಿ ಇರುವಂತಹ ಮನಸ್ಸು, ಸುಂದರವಾಗಿ ಇರುವಂತಹ ಹೃದಯವಿದ್ದರೆ ಪ್ರತಿದಿನವೂ ಕೂಡ ಸುಖಕರವಾಗಿ ನೀನು ಜೀವನವನ್ನು ಕಳೆಯುತ್ತೀಯಾ ಎಂದು. ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದೇ ಇರುವಂತಹ ಮಾತುಗಳನ್ನು ಮಾತು ಎನ್ನುವುದು ಮುಗಿದಿರಬಹುದು, ಪ್ರೀತಿ ಎನ್ನುವುದು ಸಿಗದೇ ಇರಬಹುದು, ಆದರೆ ಸ್ನೇಹ ಎನ್ನುವುದು ಕೈಕೊಟ್ಟಿರಬಹುದು, ಸಂಬಂಧಿಕರು ಕಡೆಗಣಿಸಿರಬಹುದು. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಜೀವನ ಎನ್ನುವುದು ನಿಮಗೆ ಸಾಕು ಎಂದು ಎನಿಸಿದಾಗ ಖಂಡಿತವಾಗಿಯೂ ನೀವು ಕೃಷ್ಣನ ಮೊರೆಯಲ್ಲಿ ಹೋಗಿ. ನಿಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಆತ ಕರುಣಿಸಿಯೇ ಕರುಣಿಸುತ್ತಾನೆ. ಯಾರು ಕಷ್ಟ ಎಂದು ಹೇಳಿಕೊಂಡು ಬಂದಿರುತ್ತಾರೆಯೋ ಅಂಥವರಿಗೆ ಖಂಡಿತವಾಗಿಯೂ ಆ ದೇವರು ಸ್ಪಂದಿಸುತ್ತಾನೆ. ಸ್ವಾರ್ಥದ ಇನ್ನೊಂದು ರೂಪವೇ ಅಹಂಕಾರ. ಅಹಂಕಾರ ತುಂಬಿರುವಂತಹ ವ್ಯಕ್ತಿ ಎಂದಿಗೂ ಕೂಡ ಕೆಡುಕನ್ನೇ ಮಾಡುತ್ತಾನೆ. ಆದರೆ ಕೊನೆಗೆ ಅವನ ಅಹಂಕಾರವೇ ಅವನ ಅಂತ್ಯವನ್ನು ಹಾಡುತ್ತದೆ. ಅಹಂಕಾರವನ್ನು ಬೆಳೆಸಿಕೊಳ್ಳುವ ವ್ಯಕ್ತಿ ಎಂದಿಗೂ ಕೂಡ ಸಂತಸ ಹೊಂದುವುದಿಲ್ಲ, ಜೀವನವನ್ನು ಹಾಳು ಮಾಡಿಕೊಂಡು ಬಿಡುತ್ತಾನೆ. ಅನುಮಾನ ಎನ್ನುವುದು ತಪ್ಪಾಗಬಹುದು, ಆದರೆ ಅನುಭವ ಎನ್ನುವುದು ಎಂದಿಗೂ ಕೂಡ ತಪ್ಪಾಗಲು ಸಾಧ್ಯವಿಲ್ಲ. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆಯಾಗಿದೆ, ಅನುಭವ ಎನ್ನುವುದು ಜೀವನದ ಒಂದು ಸತ್ಯ ಘಟನೆಯಾಗಿದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಾಮೆಂಟ್ನ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.